ಚಿಕ್ಕಮಗಳೂರಿನಲ್ಲಿ ಅನಧಿಕೃತ ದರ್ಗಾ ನಿರ್ಮಾಣವು ಹೊಸ ವಿವಾದಕ್ಕೆ ಕಾರಣ ಆಗಿದ್ದು ಹಿಂದೂ ಪರ ಸಂಘಟನೆಗಳ ತೀವ್ರ ಆಕ್ರೋಶಕ್ಕೆ ಗುರಿಯಾಗಿದೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ನಗರಸಭೆ ವ್ಯಾಪ್ತಿಯಲ್ಲಿ ಸರ್ಕಾರಿ ಜಾಗದಲ್ಲಿ ದರ್ಗಾ ನಿರ್ಮಾಣವಾಗ್ತಾ ಇರೋ ಬಗ್ಗೆ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದು ಕೂಡಲೇ ಅದನ್ನ ತೆರವುಗೊಳಿಸುವಂತೆ ಆಗ್ರಹಿಸಿದ್ದಾರೆ. ನಗರದ ವಾರ್ಡ್ 16ರ ವ್ಯಾಪ್ತಿಯಲ್ಲಿ ಚಿಕ್ಕಮಗಳೂರು ಮಲ್ಲಂದೂರು ಮುಖ್ಯ ರಸ್ತೆಯ ಪಕ್ಕದಲ್ಲಿ ಈ ಅನಧಿಕೃತ ದರ್ಗಾ ನಿರ್ಮಾಣವಾಗ್ತಾ ಇದೆ. ಈ ಜಾಗವು ಮುಕ್ತಿಧಾಮ ನಗರಸಭೆ ಮತ್ತು ಲೋಕೋಪಯೋಗಿ ಇಲಾಖೆಗೆ ಸೇರಿದೆ ಎನ್ನಲಾಗ್ತಾ ಇದ್ದು ಸರ್ಕಾರಿ ಜಾಗದಲ್ಲಿ ದರ್ಗಾ ನಿರ್ಮಾಣವಾಗ್ತಾ ಇರೋದಕ್ಕೆ ವಿಎಚ್ಪಿ ಕಾರ್ಯಕರ್ತರು ಕೆಂಡಾಮಂಡಲರಾಗಿದ್ದಾರೆ. ಅನಧಿಕೃತ ದರ್ಗಾ ನಿರ್ಮಾಣದ ಬಗ್ಗೆ ವಿಎಚ್ಪಿ ಕಾರ್ಯಕರ್ತರು ನಗರಸಭೆ ಆಯುಕ್ತರಿಗೆ ದೂರು ಸಲ್ಲಿಸಿದ್ದಾರೆ. ದರ್ಗಾ ನಿರ್ಮಾಣಕ್ಕೆ ಯಾವುದೇ ಪರವಾನಗಿ ಇದೆಯೇ, ಒಂದು ವೇಳೆ ಇದ್ದರೆ ಯಾರು ಹೇಗೆ ನೀಡಿದ್ದಾರೆ ಅನ್ನೋದರ ಸಮಗ್ರ ತನಿಖೆಗೆ ಅವರು ಆಗ್ರಹಿಸಿದ್ದಾರೆ. ಅಷ್ಟೇ ಅಲ್ಲದೆ ಈ ದರ್ಗಾದ ಉಲ್ಲೇಖವು ವಕ್ಫ್ ಗಜೆಟ್ ಅಧಿಸೂಚನೆಯಲ್ಲೂ ಇಲ್ಲ ಎಂದು ಆರೋಪಿಸಿದ್ದಾರೆ. ಹುಬ್ಬಳ್ಳಿಗೆ ಹೋಗೋ ರಸ್ತೆ ಶವಾಗಾರದ ಪಕ್ಕದಲ್ಲಿ ಒಂದು ದೊಡ್ಡ ಹಳ್ಳ ರಾಜಕಾಲುವೆ ಹರಿತಾ ಇದೆ. ಅದ್ರ ಪಕ್ಕದಲ್ಲಿ ಒಂದು ಅನಧಿಕೃತ ಒಂದು ದರ್ಗಾ ಇದೆ. ಮುಂಚೆ ಸಣ್ಣ ದರ್ಗಾ ಇತ್ತು, ರೋಡಿಂದ ಆ ಕಡೆ ಇತ್ತು. ಈಗ ರೋಡು ಅಗಲಾಗ್ತಾ ಇರೋದ್ರಿಂದ ಅದನ್ನು ತೆಗಿಬೇಕು ಅಂತಿದೆ. ಈಗ ಕೇಂದ್ರ ಸರ್ಕಾರವನ್ನು ಸೂಚನೆ ಕೊಟ್ಟಿದೆ. ಯಾವ ಹೆದ್ದಾರಿಗಳಲ್ಲಿ ಯಾವ್ಯಾವುದು ಈ ರೀತಿ ಅನಧಿಕೃತ ದೇವಾಲಯಗಳಿದ್ರೂ ಕೂಡ ತೆಗಿತಿದ್ದಾರೆ. ಅದರಲ್ಲಿ ದರ್ಗಾ ಅದು ಅನಧಿಕೃತ. ಮತ್ತು ನಾವು ನಗರಸಭೆಗೆ, ಸಣ್ಣ ನೀರಾವರಿ ಇಲಾಖೆಗೆ, ಲೋಕೋಪಯೋಗಿ ಇಲಾಖೆಗೂ ಕೂಡ ನಾವು ದೂರು ಕೊಟ್ಟಿದ್ದೇವೆ. ಅವರೆಲ್ಲರೂ ಸಣ್ಣ ನೀರಾವರಿ ಇಲಾಖೆಯವರು ನಗರಸಭೆಗೆ ಬರ್ತಿದ್ದಾರೆ, ತಹಸೀಲ್ದಾರಿಗೂ ಕೊಟ್ಟಿದ್ದೇವೆ. ಈಗ ನಗರಸಭೆಯವರು ನಮಗೂ ನಿಂಬರಹ ಕೊಟ್ಟಿದ್ದಾರೆ. ಅದು ನಗರಸಭೆ ಅಧಿಕಾರಕ್ಕೆ ಒಳಪಟ್ಟಿದೆ ಜಾಗ. ನಗರಸಭೆಯಲ್ಲಿ ಯಾವುದೇ ರೀತಿಯಾದಂತಹ ದಾಖಲೆಗಳಿಲ್ಲ, ಖಾತೆ ಇಲ್ಲ ಅದರಲ್ಲಿ. ಮತ್ತು ನಗರಸಭೆಯಿಂದ ಅಧಿಕೃತವಾಗಿ ಪರವಾನಗಿ ಪಡೆದಿಲ್ಲ, ಲೈಸೆನ್ಸ್ ಪಡೆದಿಲ್ಲ ಅಂತ ನಗರಸಭೆ ಕಮಿಷನ್ ನಮಗೆ ಮತ್ತು ಹಿಂಬರಹವನ್ನು ಕೊಟ್ಟಿದ್ದಾರೆ. ಆ ಹಿಂಬರಹದ ಪ್ರಕಾರ ನಾವು ಆ ಕಟ್ಟಡವನ್ನು ತೆರವುಗೊಳಿಸಲು ಆದೇಶ ಮಾಡಿದ್ದೀವಿ ಅಂತಲೂ ಕೊಟ್ಟಿದ್ದಾರೆ. ಆದರೆ ಇದುವರೆಗೆ ತೆರವುಗೊಳಿಸಿಲ್ಲ. ಮತ್ತು ಅವ್ರು ಹೇಳ್ತಾರೆ ಈಗ ವಕ್ಫ್ ಬೋರ್ಡಿಂದ ಸ್ಟೇ ಬಂದಿದೆ ಅಂತ. ಅದು ಸರಿಯಾಗಿ ಯೋಚನೆ ಮಾಡಿದರೆ ವಕ್ಫ್ ಬೋರ್ಡಿಗೆ ಅದು ಸೇರಲ್ಲ. ಮತ್ತು ಸೇರಿದ್ರೂ ಕೂಡ ಈಗ ಹೆದ್ದಾರಿಯಲ್ಲಿರೋದ್ರಿಂದ ಅನಧಿಕೃತ ಆಗಿರೋದ್ರಿಂದ ಅದನ್ನು ಕಮಿಷನ್ ತೆರವುಗೊಳಿಸಬೇಕು ಅನ್ನೋದು ನಮ್ದು ಆಗ್ರಹ ಇದೆ. ಅವರು ಈಗ PWDಗೆ ಬರುತ್ತೆ, ಹಂಗಾಗಿ ಅದನ್ನು PWDಗೆ ಬರ್ದೀನಿ. ಮತ್ತು ಅದಕ್ಕೆ ಅವ್ರದ್ದು ಆಸ್ತಿ ಇದೆ, ಅವರು ಇದ್ದಾರೆ, ಅದಕ್ಕೆ ಅಧಿಕಾರ ಅವರು ಮಾಡಬೇಕು. ಈಗ ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ನಾವು ಒಳಗಡೆ ಮಾತಾಡಿದ್ದೀವಿ. ಇನ್ನು 2-3 ದಿನದಲ್ಲಿ ಅವರು ನಮಗೆ ಸರಿಯಾದ ಮಾಹಿತಿ ಕೊಡ್ತೀವಿ. ಮತ್ತು ಈಗ ತಕ್ಷಣಕ್ಕೆ ಅಲ್ಲಿ ನಡೀತಾ ಇರ್ತಕ್ಕಂಥ ಕಾಮಗಾರಿಯನ್ನು ನಿಲ್ಲಿಸ್ತೀವಿ ಅಂತ ಹೇಳ್ತಾರೆ. ಅವ್ರು ರಾತ್ರಿ ಹೊತ್ತು ಕಟ್ಟೋದು ಅಥವಾ ಯಾರೋ ಇಲ್ದಾಗ ಕಟ್ಟೋದು, ರಜೆ ಇದ್ದಲ್ಲಿ ಕಟ್ತಾ ಇದ್ದಾರೆ. ಅದನ್ನು ನಗರಸಭೆ ಆಯುಕ್ತರೇ ಅವರ ಸಿಬ್ಬಂದಿಗಳನ್ನು ಕಳಿಸಿ ಅದನ್ನು ಕಾಮಗಾರಿಯನ್ನು ತಡಿಬೇಕು.